ರಸ್ತೆಯಲ್ಲಿ ನಾನು ಈಗಷ್ಟೇ ಹೇಳಿದ ಹಾಗೆ ಅಡುಗೆ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಮೂಲಕ ಮತ್ತೆ ಪ್ರತಿಭಟನೆಯ ಹಾದಿಯನ್ನ ಗ್ರಾಮಸ್ಥರು ಹಿಡಿತಾ ಇದ್ದಾರೆ, ಮತ್ತೆ ಸಿಡಿದೇಳ್ತಾ ಇದ್ದಾರೆ. ವಿವಿಧ ರೀತಿಯ ಪ್ರತಿಭಟನೆ ಮೂಲಕ ಸ್ಥಳೀಯ ಶಾಸಕರಿಗೆ ಹಾಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಆಗ್ಲೇ ನಾವು ನೋಡಿದ್ವಿ ಧ್ವಜವನ್ನ ಮರುಸ್ಥಾಪನೆ ಮಾಡೋದಕ್ಕೆ ಮುಂದಾದ್ರು. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ, ರಸ್ತೆ ತಡೆ ನಡೆಸಿ ಅಲ್ಲೇ ಅಡುಗೆ ಮಾಡಿ ತಮ್ಮ ಆಕ್ರೋಶವನ್ನ ಸ್ಥಳೀಯ ಶಾಸಕರು ಹಾಗೂ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಮೊದಲೇ ತಂದಿಟ್ಕೊಂಡಿದ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ವಿವಿಧ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಅದ್ಯಾವುದು ಇಲ್ಲಿ ತನಕ ಫಲ ಕೊಟ್ಟಿಲ್ಲ. ಪ್ರತಿಭಟನಾಕಾರರು ತಮ್ಮ ಪಟ್ಟನ್ನ ಸಡಲಿಸ್ತಾ ಇಲ್ಲ. ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಆಬ್ವಿಯಸ್ಲಿ ಸ್ಥಳೀಯ ಶಾಸಕರಿಗೆ ಜೇನುಗೂಡಿಗೆ ಕಲ್ಲು ಹೊಡೆದಂತಹ ಅನುಭವ ಆಗಿರಬೇಕು ಅಂತ ಅನಿಸ್ತಾ ಇದೆ. ಕಾರಣ ಮಹಿಳೆಯರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ವಯಸ್ಸಾದಂತಹ ವೃದ್ಧರು ಕೂಡ ಇದ್ದಾರೆ.